ಕಾಂಗ್ರೆಸ್ ಪಾಳಯದಲ್ಲಿ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಕೈ ಶಾಸಕರ ಮುನಿಸು ಶಮನಕ್ಕೆ ಸುರ್ಜೇವಾಲಾ ಎಂಟ್ರಿ ಆಗಿದೆ. ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾರೆ ಸುರ್ಜೇವಾಲಾ ಉಸ್ತುವಾರಿ. 3 ದಿನಗಳ ಕಾಲ ವಾಸ್ತವ್ಯ ಹೂಡ್ತಾರೆ ಇಲ್ಲೇ. ಅಸಮಾಧಾನಗೊಂಡಿರುವಂಥ ಶಾಸಕರ ಜೊತೆಗೆ ಸರಣಿ ಚರ್ಚೆಯನ್ನು ಮಾಡ್ತಾರೆ. 40 ಶಾಸಕರ ಜೊತೆ 1-to-1 ಚರ್ಚೆ ಮಾಡ್ತಾರೆ ಸುರ್ಜೇವಾಲಾ. ನಿಮ್ಮ ಸಮಸ್ಯೆ ಏನು ಹೇಳಿ ಅಂತ ಸಮಸ್ಯೆ ಕೇಳ್ತಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಅದು 1-to-1 ಮೀಟಿಂಗ್ ಇರುತ್ತೆ. ಒಟ್ಟು 40 ಜನ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಆ 40 ಜನ ಶಾಸಕರಿಗೆ ಒಂದಲ್ಲ ಒಂದು ಅಸಮಾಧಾನ ಇದ್ದೇ ಇದೆ. ಹಾಗಾಗಿ ಅವರ ಜೊತೆಗೆ 1-to-1 ಚರ್ಚೆಯನ್ನು ಮಾಡ್ತಾರೆ ಸುರ್ಜೇವಾಲಾ. ಇದಕ್ಕಿಂತ ಒಂದು 5-6 ತಿಂಗಳ ಹಿಂದೆ ಹೋದರೆ ನೀವು ಫ್ಲ್ಯಾಶ್ ಬ್ಯಾಕ್ ನೋಡಿದ್ರೆ ಆಗಲೂ ಕೂಡ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಿದ್ದರು. ಇಲ್ಲಿ ಅಸಮಾಧಾನಿತ ಶಾಸಕರ ಜೊತೆ ಸಭೆ ಆಗಿತ್ತು. ಆದರೆ ಆನಂತರ ಸರಿ ಹೋಗಿರಲಿಲ್ಲ. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಹರೀಶ್, ಕೊನೆಗೂ ಹೈಕಮಾಂಡ್ ಎಂಟ್ರಿ ಆಗಿದೆ. ಈಗಲಾದರೂ ಅಸಮಾಧಾನ ತಣಿಯುತ್ತಾ ಅಂತ ಏನೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಸುರ್ಜೇವಾಲಾ ಅವರು? ವಾಸುದೇವ್, ಬಹಳ ಮುಖ್ಯವಾಗಿರುವಂಥದ್ದು ಎಐಸಿಸಿ ನಾಯಕರು ಎಲ್ಲರೂ ಕೂಡ ನೇರವಾಗಿ ಈಗ ರಾಜ್ಯದಲ್ಲಿನ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸಿದ್ದಾರೆ. 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಬಹಳ ಮುಖ್ಯವಾಗಿರುವಂಥದ್ದು ಬೆಂಗಳೂರು ಮತ್ತೆ ಮೈಸೂರು ಭಾಗದ ಏನೆಲ್ಲ ಶಾಸಕರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಆ ಎಲ್ಲಾ ಶಾಸಕರನ್ನ ಕರೆದು 1-to-1 ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ಅವರು ನಡೆಸ್ತಾ ಇದ್ದಾರೆ. ಅದಕ್ಕೂ ಬಹಳ ಮುಖ್ಯವಾಗಿರುವಂಥದ್ದು BR ಪಾಟೀಲ್ ಮತ್ತೆ ರಾಜು ಕಾಗೆ ಅವರು ಇತ್ತೀಚೆಗಷ್ಟೇ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರಲ್ಲೂ BR ಪಾಟೀಲ್ ಅವರು ವಸತಿ ಇಲಾಖೆ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ರು. ಇದು ಸಾಕಷ್ಟು ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಕೂಡ ಆಗಿತ್ತು. CM ಸಿದ್ದರಾಮಯ್ಯ ಅವರಿಗೆ ಇರುಸುಮುರುಸು ಕೂಡ ಸೃಷ್ಟಿಯಾಗುವಂತ ಆಗಿತ್ತು. ಹಾಗಾಗಿ ಈ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಖುದ್ದು ಸುರ್ಜೇವಾಲಾ ಅವರು ಈಗಾಗಲೇ BR ಪಾಟೀಲ್ ಅವ್ರನ್ನು ಕೂಡ ಮಾತುಕತೆಗೆ ಬನ್ನಿ ಮಾತಾಡೋಣ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವ್ರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಚರ್ಚೆ ನಡೆಸ್ತಾರೆ. ಅವರಲ್ಲಿ ಏನೆಲ್ಲ ಗೊಂದಲಗಳಿದ್ದಾವೆ, ಏನೆಲ್ಲ ಸಮಸ್ಯೆ ಇದ್ದಾವೆ ಎಲ್ಲವನ್ನು ಕೂಡ ಆಲಿಸುವಂತ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಸುರ್ಜೇವಾಲಾ ಅವರು ನಡೆಸುತ್ತಿದ್ದಾರೆ. ಅದ್ರ ಮುಂದುವರೆದ ಭಾಗವಾಗಿ ರಾಜು ಕಾಗೆ ಅವರು ಕೂಡ ಇತ್ತೀಚೆಗೆ ಅನುದಾನ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂಗೆ CM DSCM ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಅವ್ರ ಜೊತೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಸುರ್ಜೇವಾಲಾ ಅವರು. ಉಳಿದಂತೆ ಕೂಡ 43 ಜನ ಶಾಸಕರ ಜೊತೆ 1-to-1 ಮಾತುಕತೆ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಯಾವೆಲ್ಲ ಸಮಸ್ಯೆಗಳಿದ್ದಾವೆ, ಏನೆಲ್ಲ ಅವರಿಗೆ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ, ಸಚಿವರ ಧೋರಣೆ ಏನಿದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಖುದ್ದು ಸುರ್ಜೇವಾಲಾ ಅವರು ಎಲ್ಲಾ ಶಾಸಕರಿಂದ ಮಾಹಿತಿಯನ್ನ ಕೂಡ ಪಡೆಯುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ KPCC ಅಧ್ಯಕ್ಷರು ಆಗಿರುವಂತಹ DCM DK ಶಿವಕುಮಾರ್ ಅವರು ಶಾಸಕರಿಗೆ ಯಾರೆಲ್ಲ ಸಮಸ್ಯೆಗಳಿದಾವೆ, ಏನೆಲ್ಲ ಅಹವಾಲುಗಳನ್ನ ಕೊಡ್ಕೋಬೇಕು, ಮತ್ತೆ ಏನೆಲ್ಲ ಸುರ್ಜೇವಾಲಾ ಅವರು ಬರೀ ವ್ಯಕ್ತಪಡಿಸ್ಕೊಳ್ಬೇಕು, ಅವರೆಲ್ಲರೂ ಕೂಡ ಈಗ ಮೀಟ್ ಆಗಬಹುದು ಅನ್ನುವಂತ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಯಾವೆಲ್ಲ ಶಾಸಕರಿದ್ದಾರೆ ಅವರು ಕೂಡ ನೇರವಾಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಇದೆಲ್ಲದರ ಜೊತೆಗೆ ರಾಜ್ಯ ಪ್ರಮುಖ ನಾಯಕರ ಜೊತೆ ಕೂಡ ಸುರ್ಜೇವಾಲಾ ಅವರು ಮಾತುಕತೆ ನಡೆಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.